ನಮಸ್ಕಾರ ಎಲ್ರಿಗೂ. ಎಷ್ಟು ಜನಕ್ಕೆ ಈ ಡೌಟ್ ಇದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಬೇಸಿಕಲಿ ಇವಾಗ ಸೂಪರ್ ಕಾರ್ ಹೋದಾಗ ನನಗಾಗುವಂಥದ್ದು ಒಂದು ಡೌಟ್ ಅಂದರೆ, ಇವಾಗ ಲ್ಯಾಂಬರ್ಗಿನಿ ಎಸ್ ವಿ ಜಿಲಿರೋದು V12 ಇಂಜಿನ್ನು, ಫೆರಾರಿ ಸ್ಪೈಡರ್ಲಿರೋದು ಕೂಡ V12 ಇಂಜಿನ್ನು. ಬಟ್ ಸೌಂಡ್ ಯಾಕೆ ಡಿಫ್ರೆಂಟಾಗಿ ಬರುತ್ತೆ? ಇವಾಗ ಅಬ್ಸರ್ವ್ ಮಾಡಿರ್ಬೋದು, ನಿಮಗೆ ಫೆರಾರಿ ಪಾಸ್ ಆದಾಗ F1 ರೇಸಿಂಗ್ ಕಾರ್ ಸೌಂಡಿನಿಂದ ಆ ಥರ ಫೀಲ್ ಆಗುತ್ತೆ. ಬಟ್ ಲ್ಯಾಂಬೋ ಹೈ ಸ್ಪೀಡಲ್ಲಿ ಪಾಸ್ ಆದಾಗ ನಿಮಗೊಂಥರ ಬ್ರೂಟಲ್ ಸೌಂಡ್ ಕೇಳಿಸುತ್ತೆ. ಅದು ಯಾಕೆ ಅಷ್ಟು ಡಿಫ್ರೆನ್ಸ್ ಬರುತ್ತೆ? ಎರಡು V12 ಇಂಜಿನ್ನೇ. ನಾವು ಹಿಂದಿನ ವೀಡಿಯೋದಲ್ಲಿ ನೋಡಿದ್ವಿ V12 ಇಂಜಿನ್ ಮತ್ತು W12 ಇಂಜಿನ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ. ಇಫ್ ಇಟ್ ಈಸ್ ಬೋತ್ ದ ಕಾರ್ ಹ್ಯಾವ್ V12, ಯಾಕೆ ಇಂಜಿನ್ ಸೌಂಡ್ ಬರುತ್ತೆ ಅಂದರೆ, ಅವರು ಈ ಇಂಜಿನಲ್ಲಿ ಹೆಡ್ಡರ್ ಡಿಸೈನ್ ಬಂದುಬಿಟ್ಟು ಡಿಫ್ರೆಂಟ್ ಇದೆ. ಈ ಫೆರಾರಿ ಅವ್ರು ಹೇಗೆ ಇದು ಮಾಡ್ತಾರೆ ಅಂದರೆ, ನಾನು ಜಾಸ್ತಿ ಟೆಕ್ನಿಕಲ್ ಆಗಿ ಹೇಳೋಕೆ ಹೋಗಲ್ಲ. ಫೆರಾರಿ ಅವ್ರು ಬಂದುಬಿಟ್ಟು 6 and 1 ರೀತಿ ಇದು ಮಾಡ್ತಾರೆ. ಅಂದರೆ ಇವಾಗ ಪ್ರತಿಯೊಂದು ಸಿಲಿಂಡ್ರಿಂದ ಈ ಕಲೆಕ್ಟ್ರ್ ಬಂದುಬಿಟ್ಟು ಒಂದು ಕಲೆಕ್ಟ್ರ್ ಇರುತ್ತೆ. ಅಂದರೆ 6 ಸಿಲಿಂಡರ್ಸಿಂದ ಬರುವಂಥದ್ದು ಒಂದು ಕಲೆಕ್ಟ್ರಿಗೆ ಹೋಗುತ್ತೆ. ಒಂದು ಕಲೆಕ್ಟ್ರ್ ಪೈಪು 6 ಸಿಲಿಂಡರಿಗೆ, ಪ್ರತಿಯೊಂದು ಸಿಲಿಂಡ್ರಿಗೆ ಕೂಡ ಪೈಪ್ ಹಾಕಿರ್ತಾರೆ. ಅಂದರೆ ಈ ಎಕ್ಸಾಸ್ಟ್ ಪೈಪ್ ಇರುತ್ತಲ್ಲ, ಅದು ಬಂದುಬಿಟ್ಟು ಒಂದು ಕಲೆಕ್ಟ್ರ್ ಪೈಪಲ್ಲಿ ಬರುತ್ತೆ. ಇವಾಗ ಹೇಗೆ ಅಂದರೆ, ಇವಾಗ 6 ಸಿಲಿಂಡ್ರಿಗೂ ಪ್ರತಿಯೊಂದು ಬ್ಲ್ಯಾಂಕಿಗೂ ಒಂದೊಂದು ಪೈಪ್ ಇರುತ್ತೆ, ಕಲೆಕ್ಟ್ರ್ ಪೈಪು. ಅದು ಬಂದುಬಿಟ್ಟು ಒಂದು ಕಲೆಕ್ಟ್ರ್ ಪೈಪಿಗೆ ಹೋಗುತ್ತೆ. ಅದು 6 and 1 ಅಂತ, 6:1 ಅಂತ ಕರೀತಾರೆ. ಅಂದರೆ 6-1 ಅಂತೇಳಿ ಫೆರಾರಿದಲ್ಲಿ ಕರೀತಾರೆ. ಅದೇ ಏನಕ್ಕೆ ಆ ರೀತಿ ಮಾಡಿದ್ದಾರೆ ಅಂದರೆ, ಇವಾಗ ಎಟ್ ಎ ಟೈಮ್ ಇವಾಗ V12 ಅಂದರೆ 6 ಇರುತ್ತಲ್ಲ, ಅದರಿಂದನೂ ಇವಾಗ ಏನು 6 ಬ್ಲ್ಯಾಂಕ್ಸ್ ಇರುತ್ತಲ್ಲ, ಅದರಿಂದ 6 ಬ್ಲ್ಯಾಂಕ್ಸಿಂದ ಎಕ್ಸಾಸ್ಟ್ ಹೊರಗಡೆ ಬರಬೇಕಾದ್ರೆ, ಈ ಗ್ಯಾಸೋಲಿನ್ ಏನು ಹೊರಗಡೆ ಬರ್ತಾ ಇರುತ್ತೆ, ಅದು ಎಕ್ಸಾಸ್ಟ್ ಸೌಂಡು, ಅದನ್ನು ಒಂದೇ ಪೈಪ್ಗೆ ಇರುತ್ತೆ. ಕಲೆಕ್ಟರ್ ಪೈಪ್ ಒಂದಕ್ಕೆ ಕಾನ್ಸ್ಟೆಂಟಾಗಿ ಕೊಡೋದ್ರಿಂದ ಅವ್ರದ್ದು ಆ ಸೌಂಡು ಮೆಲೋಡಿಕ್ಕಾಗಿ ಬರುತ್ತೆ. ಇವಾಗ ಬಟ್ ಲ್ಯಾಂಬೋದಲ್ಲಿ ಏನಂದರೆ 6/2/1 ಅಂದರೆ ಫಸ್ಟು ಏನು ಈ 6 ಸಿಲಿಂಡ್ರ್ ಇದೆ, 6 ಸಿಲಿಂಡ್ರಿಂದ ಏನು ಕಲೆಕ್ಟ್ ಆಗುತ್ತೋ ಎಕ್ಸಾಸ್ಟು, ಅದು 2 ಆಗಿ ಡಿವೈಡ್ ಆಗುತ್ತೆ. ಫಸ್ಟು 6ಇಂದ ಬಂದಿದ್ದು 2 ಪೈಪ್ ಕಲೆಕ್ಟರ್ ಪೈಪ್ ಬರುತ್ತೆ, ಪ್ರೈಮರಿಲಾಗಿ 2 ಬರುತ್ತೆ. ಆ 2 ಪೈಪಿಗೆ ಬಂದು ನೆಕ್ಸ್ಟ್ ಫೈನಲ್ ಕಲೆಕ್ಟರ್ ಇರುತ್ತಲ್ಲ, ಫೈನಲ್ ಕಲೆಕ್ಟರ್ ಏನಿರುತ್ತೆ ಸಿಂಗಲ್ ಪೈಪು, ಅದಕ್ಕೆ ಅದು ಟ್ರಾನ್ಸ್ಫರ್ ಮಾಡುತ್ತೆ. ಅಂದರೆ ಇವಾಗ ಕಲೆಕ್ಟ್ ಮಾಡುವಂಥದ್ದು 2. ಈ ಫೆರಾರಿಯಲ್ಲಿ ಕಲೆಕ್ಟರ್ ಬಂದುಬಿಟ್ಟು 1 ಪೈಪ್ ಇರುತ್ತೆ. ಈ ಲ್ಯಾಂಬೋದಲ್ಲಿ ಫಸ್ಟ್ ಸ್ಟೇಜಲ್ಲಿ 2 ಕಲೆಕ್ಟರ್ ಪೈಪ್ ಇರುತ್ತೆ, ಪ್ರೈಮರ್ಲಿ ಕಲೆಕ್ಟರ್ ಅಂತ ಕರೀತಾರೆ. ಅದಾದಮೇಲೆ ಫೈನಲ್ ಕಲೆಕ್ಟರ್ ಅಂತ ಕರೀತಾರೆ. ಈ ಲ್ಯಾಂಬೋದಲ್ಲಿ ಅದರಿಂದಾಗಿ 6-1 ಅಂತ ಇದು ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಫಸ್ಟು 2 ಪೈಪ್ ಕಲೆಕ್ಟ್ ಮಾಡಿ ಅದನ್ನು ಫೈನಲ್ ಪೈಪಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅದ್ರದ್ದು ಸೌಂಡು ಬ್ರೂಟಲ್ ಆಗಿ ಬರುತ್ತೆ. ಅಂದರೆ ಸ್ಕ್ರೀಮಿಂಗ್ ಥರ ಬರುತ್ತೆ. ನೀವು ನಾನು ಒಂದೆರಡು ವೀಡಿಯೋ ಹಾಕ್ತೀನಿ ನೋಡಿ, ಫೆರಾರಿದು ಸೌಂಡ್ ಮತ್ತು ಲ್ಯಾಂಬೋದ್ ಸೌಂಡು. ಲ್ಯಾಂಬೋದ್ ಬಂದುಬಿಟ್ಟು ಹೆವಿ ಬ್ರೂಟಲ್ ಆಗಿ ಕೇಳಿಸುತ್ತೆ, ಅಂದರೆ ಸ್ಕ್ರೀಮಿಂಗ್ ಥರ ಕೇಳಿಸುತ್ತೆ ನಿಮಗೆ. ಬಟ್ ಫೆರಾರಿದು ಬಂದುಬಿಟ್ಟು ಮೆಲೋಡಿಕಲ್ ಆಗಿ ಏನೀಗ ಒಂದೇ ಲೆವೆಲ್ ಹೋಗುತ್ತೆ. ಅದೆಲ್ಲ 6 ಸಿಲಿಂಡ್ರಿಂದ ಒಂದೇ ಕಲೆಕ್ಟರ್ ಇರೋದ್ರಿಂದ ಒಂದು ಲೆವೆಲ್ಲಲ್ಲಿ ಹೋಗುತ್ತೆ ಮೆಲೋಡಿಕಲ್ ಆಗಿ. ಅಂದರೆ ಈ ಏನು F1 ಕಾರ್ ರೇಸಿಂಗಲ್ಲೆಲ್ಲ ನೀವು ಸೌಂಡ್ ನೋಡ್ತೀರಾ, ಆ ರೀತಿ ಬರುತ್ತೆ. ಇದು ಎರಡರದ ಇಂಜಿನ್ ಹೆಡ್ಡರ್ ಡಿಸೈನಿಂದಾಗಿ ಸೌಂಡ್ಗಳು ಚೇಂಜ್ ಆಗುವಂಥದ್ದು. ಇದೇ ರೀತಿ ಬೇರೆ ಇದರದಲ್ಲೂ ಚೇಂಜ್ ಆಗುತ್ತೆ. ಮೇಜರಾಗಿ ಫೆರಾರಿ ಮತ್ತು ನಮಗೆ ಲ್ಯಾಂಬೋದಲ್ಲಿ ಡಿಫ್ರೆನ್ಸ್ ಸಿಗುತ್ತೆ. ಫೆರಾರಿ ಸ್ಪೈಡರಲ್ಲಿ ಮತ್ತು ಲ್ಯಾಂಬೋರ್ಗಿನಿ ಎಸ್ ವಿ ಜಿಯಲ್ಲಿ, ಅವೆಂಟಡರ್ ಎಸ್ ವಿ ಜಿಯಲ್ಲಿ ನಾವು ನೋಡ್ಬೋದು, ಸೌಂಡ್ ನಮಗೆ ತುಂಬ ಡಿಫ್ರೆನ್ಸ್ ಆಗುತ್ತೆ. ಇದು ಇದರ ಹೆಡ್ಡರ್ ಡಿಸೈನಿಂದಾಗಿ ಆ ಸೌಂಡ್ ಚೇಂಜ್